ಹಾಂ, ಇಲ್ಲಿ ರಾಗಿ ಅಂಬ್ಲಿ ಮತ್ತು ಬ್ರಾಕ್ಲಿನ್ ಇವತ್ತು ತಿಂಡಿ. ಹೆಲ್ದಿ ಮೀಲ್ ಇವತ್ತು ನಮ್ಮ ಮನೇಲಿ. ಗೈಸ್, ನಮ್ಮಮ್ಮ ಸ್ಕಿನ್ ಕೇರ್ ನೋಡಿ. ನಮಗೊಂದು ಸ್ವಲ್ಪ ಹೇಳಿ ಮಮ್ಮಿ, ನಾವು ಸ್ವಲ್ಪ ಒಂಚೂರು ವೈಟ್ ಆಯ್ತೀವಿ. ಇಸ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ. 200 pages ಒಂದು ಬುಕ್ ಬರ್ದವಳಂತೆ. ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೇಲಿ ಇವತ್ತು ಬ್ರಾಕ್ಲಿನ್ ಮತ್ತು ಪಾಪುಗೆ ಫ್ರೈಡ್ ರೈಸ್, ನಮಗಿನೇನಮ್ಮ ಇಲ್ಲಿ ರಾಗಿ ಅಂಬ್ಲಿ ಮತ್ತು ಬ್ರಾಕ್ಲಿನ್ ಇವತ್ತು ತಿಂಡಿ. ಹೆಲ್ದಿ ಮೀಲ್ ಇವತ್ತು ನಮ್ಮ ಮನೇಲಿ. ಸಿರಿಗೆ ಮಾತ್ರ ಫ್ರೈಡ್ ರೈಸು. ನೀನು ಯಾಕೆ ಹೆಲ್ದಿ ತಿನ್ನಲ್ಲ ನೀನು? ರಾತ್ರಿ ತಿಂತಾಳೆ. ಬ್ರಾಕ್ಲಿನೇ ಹಾಕಿ ಫ್ರೈಡ್ ರೈಸ್ ಮಾಡಿರೋದು ಕಣವ. ಬ್ರಾಕ್ಲಿನ್ ಹಾಕಿರೋದಾ? ಓಕೆ. ಇದನ್ನ ಇವಾಗ ಏನು ಅವ್ರಿಗೆ ರಾಗಿ ಸರಿ ಸುಟ್ಟ ಬೇಕಾದು? ಇದು ಬೇಕಾ ನಿಂಗೆ? ನೀನು ತಿಂತೀಯಲ್ಲ ರಾತ್ರಿ ಹೊತ್ತು, ಸಾಕು ನನಗೆ. ಇದನ್ನ ಇವಾಗ ಇದು ಮಾಡಬೇಕು, ಏನು ಒಗ್ಗರಣೆ ಮಾಡಬೇಕೀಗ. ಇವತ್ತಿನ ತಿಂಡಿ ಇದು ಆರೋಗ್ಬಿಡೈತೆ ಅನಿಸ್ತು. ಗೈಸ್, ನಮ್ಮಮ್ಮ ಸ್ಕಿನ್ ಕೇರ್ ನೋಡಿ. ಏನಮ್ಮ ಅದು? ಮುಖ ತೊಳಿತಾ ಇದ್ದೀನಿ. ಏನೋ ಹಾಕತ್ತಾ ಇದ್ರು. ಅಮ್ಮ ನನಗೊಂಚೂರು ಹಾಕೊಡಮ್ಮ. ತಲೆಗೆ ಮೆಹಂದಿ ಮತ್ತು ಸ್ಕಿನ್ ಕೇರ್ ಮಾಡ್ಕೋತಿದ್ದಾರೆ. ನಮಗೊಂದು ಸ್ವಲ್ಪ ಹೇಳಿ ಮಮ್ಮಿ, ನಾವು ಸ್ವಲ್ಪ ಒಂಚೂರು ವೈಟ್ ಆಯ್ತೀವಿ. ಸಿರಿ ಸ್ನಾನ ಮಾಡಿ, ಎಣ್ಣೆ ನೋಡಿ ಹೆಂಗೆ ಹಾಕೊಂಡವಳೆ. ಸ್ನಾನ ಮಾಡೋದು ನಡಿ. ಸ್ಕೂಲ್ಗೆ ಹೋಗಲ್ಲ ನೀನು? ಬೆಳಗ್ಗೆನೇ ಹೋಗಿದ್ದ ಬಂದ್ಬಿಟ್ಟ? ಈ ಥರ ಹೋಗಿದ್ದಾ? ಸ್ಕೂಲ್ಗೆ ಹಿಂಗೆ ಹೋಗ್ತಾರ? ಸ್ನಾನ ಮಾಡದೆ ಹೋಗ್ತಾರ ಸ್ಕೂಲ್ಗೆ? ಹಾಂ, ಇಜೆಟ್ ಎಕ್ಸಾಮನಿಗೆ ಗೈಸ್ ಇವಳಿಗೆ ಏನೋ ದಸರಾ ಹಾಲಿಡೇಸ್ ಅಂತೆ, ಹಾಫ್ ಸೆಮಿಸ್ಟರ್ ಎಕ್ಸಾಮ್ ಅಂತೆ ಇವಳಿಗೆ, ಅದಕ್ಕೆ ಹಾಫ್ ಡೇ. ಏನು ಎಕ್ಸಾಮ್ ಇವತ್ತು? ಯಾವ ಸಬ್ಜೆಕ್ಟು? ಹಾಂ, ಇವತ್ತು ಯಾವ ಸಬ್ಜೆಕ್ಟು? ನಾಳಿಕಾ? ಇಲ್ಲ, ಇವಳು ಕಣ್ಣು ನೋಡಿ ಸಕ್ಕದಾಗಿದೆ. ಅಯ್ಯೋ ಚಿನ್ನಮ್ಮ. ಗೈಸ್, ಇವಾಗ ನನ್ನ ತಂಗಿ ಬಂದಿದ್ದಾಳೆ, ಅಮ್ಮು. ಹಾಯ್. ಯಾವಾಗ ಹೇಳು ನೀನು ಲಾಸ್ಟ್ ಬಂದಿದ್ದು? ಅದೇ ಹಬ್ಬ. ಇದು ಯಾವುದೋ ಹಬ್ಬ ವರಮ್ಮ ಮನೆಯಲ್ಲಿ. ವರಮಲಕ್ಷ್ಮಿ, ಗೃಹಲಕ್ಷ್ಮಿ ಅಂತೆ. ಅಮ್ಮ ವಾ, ಇಲ್ಲಿ ಯಾವುದೋ ಹಬ್ಬ ವಾರಂಟಿ ಮನೇಲಿ ಯಾವುದು ಅಂತಂದರೆ ಅದೇ ಯಾವುದೋ ಗೃಹಲಕ್ಷ್ಮಿ ವರಮಲಕ್ಷ್ಮಿ ಅನ್ನೋಕ್ಕೆ ಆವಾಗ ಸಿಕ್ಕಿದ್ದು. ಅದು ಬಿಟ್ಟರೆ ಇವತ್ತೇ ನಮ್ಮ ಮನೆಗೆ ಬಂದಿದ್ದಾಳೆ. ಇವರಿಬ್ಬರ ಜೊತೆಗೆ ಪಾರ್ಟ್ನರ್ ಚಿಕ್ಕಮ್ಮ ನೀನು ಅವ್ರಿಗೆ. ಏನು ಮಗಳ ಇದು? ನಿಂಗೆ ಬೇಕಾ ಮ್ಯಾಗಿ? ಮಾಡ್ಕೊಡ್ತೀನಿ ಅಲ್ಲ, ಮಾಡ್ಕೊಡ್ತೀನಿ. ತೆಗ್ದ್ಬಿಟ್ಟು ಮಾಡ್ಕೊಡ್ತೀನಿ, ಬಿಸಿ ಬಿಸಿ ತಿನ್ನುವೆ ಪ್ಲೀಸ್. ಜಾಣ ನನ್ನ ಮಗಳು. ಅದು ಮಂಗಿ ಅಂತೆ ಗೈಸ್. ಮ್ಯಾಗಿ ಅಲ್ಲ, ಅದು ಮಂಗಿ. ಸಿರಿ ಮಂಗಿ ಕೊಡು. ಮ್ಯಾಗಿ ಮಾಡ್ತಿದ್ದೀನಿ. ನನ್ನ ತಂಗಿಗೆ ತುಂಬ ಇಷ್ಟ. ಅವಳು ಚಿಕ್ಕರಲ್ಲಿ ಬಂದಾಗ ಎಲ್ಲ ಮ್ಯಾಗಿ ಮಾಡಿಕೊಡು ಅಂತಿಲ್ಲ, ಅದಕ್ಕೆ ಅವಳಿಗೆ ಮ್ಯಾಗಿ ಮಾಡ್ಕೊಡ್ತಿದ್ದೀನಿ. ಈಗೇನಿಗೆ ಮತ್ತೆ ಮ್ಯಾಗಿ ರೆಡಿ ಆಗ್ತಿದೆ ಇವಳಿಗೆ ಮತ್ತು ಇವಳಿಗೆ ಇಬ್ರಿಗೂ. ಮಂಗಿ ಎಲ್ಲ ಕಣೆದು ಮ್ಯಾಗಿ. ತಗೊಳ್ಳಿ ಹಿಂಗೆ ಮ್ಯಾಗಿ ತಗೋ. ಸುಟ್ಟ ಇಟ್ಕೋ, ತಗೋಗು ಅಲ್ಲಿಗೆ ಅಮ್ಮ ಹತ್ರ ಹೋಗು. ಹಿಂಗೆ ತ ಹೋಗು. ಥ್ಯಾಂಕ್ ಯು ಹೇಳಿ. ಹಾಂ, ಸ್ಪೂನು ಕೈಲಿ ತಿನ್ನೋಗು ಸಾಕು. ತಗೋ. ಸುಬ್ಬಿ ಅಲ್ಲೋಗಿ ತಿನ್ನು ಮಗಳೇ, ಅಲ್ಲಿ ಹಾಲ್ಗೋಗು.
ಮ್ಯಾಗಿ ಪಾರ್ಟಿ ಮಾಡ್ತಿದ್ದೀವಿ ಎಲ್ಲ. ನಮ್ಮ ಮಮ್ಮಿ ಆಗಲೇ ಊಟ ಆಯಿತು. ಮ್ಯಾಗಿನ ನೀರು ಜಾಸ್ತಿ ಹಾಕ್ಬೇಕಿತ್ತು, ಕಮ್ಮಿ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಯ್ತಮ್ಮ. ಹಾಂ, ಜನಗಳಿಗೆ ಹೆಂಗೆ ಮಾಡಿಕೊಟ್ರು ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲ. ಸಿರಿ ಹೆಂಗೈತೆ ಮಗಳ? ಸಿರಿ ಹೆಂಗೈತೆ ಮ್ಯಾಗಿ? ಹೆಂಗೈತೆ ಮಂಗಿ? ಅವಳು ಫುಲ್ ಬ್ಯುಸಿ ಆಗ್ಬಿಟ್ಟವಳೆ. ಹೆಂಗೈತೆ ಮ್ಯಾಗಿ? ಏಯ್ ಮಾತಾಡಲ್ಲ. ಹೆಂಗೈತೆ ಮ್ಯಾಗಿ? ಸೂಪರ್ ಆಯ್ತಾ? ಹೆಂಗೈತೆ ಮ್ಯಾಗಿ ಸನ್ನಿ? ಮ್ಯಾಗಿ ಹೆಂಗಿದೆ ಗೈಸ್? ಇವಾಗ ಏನಂದರೆ ನಾನು ಮತ್ತು ಅಮ್ಮ ಇಬ್ಬರು ಓದ್ಕೋತಿದ್ದೀವಿ. ಅಲ್ಲಿ ನಾನು ಓದ್ತಿದ್ದೀನಿ, ಇಲ್ಲಿ ಇವಳು ಓದ್ಕೋದವಳು ಆಯಿತಾ. ಅವಳು ಓದುವಾಗ ನಾನು ತಡಿ ನೋಡೋಣ ಏನಿರುತ್ತೆ ಅಂತ ಸುಮ್ಮನೆ ಈಸ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ, ನಿಜ ನಂಗೆ ಗೊತ್ತಿಲ್ಲ. ಹೆಂಗೈತೆ ನೋಡಿದರೆ, ಇದು ಹಮ್ಮಿಂಗ್ ಬರ್ಡು. ಇಟ್ ಇಸ್ ದ ಸ್ಮಾಲೆಸ್ಟ್ ಬರ್ಡ್ ಆ್ಯಂಡ್ ಕ್ಯಾನ್ ಫ್ಲೈ ಬ್ಯಾಕ್ವರ್ಡ್ಸ್. ಇದು ಹಿಂದೆ ಫ್ಲೈ ಮಾಡುತ್ತಂತೆ. ಇದು ನಿಧಾನಕ್ಕೆ ಫ್ಲೈ ಮಾಡುತ್ತಂತೆ, ಅಮೇರಿಕನ್ ಹುಡ್ಕೋಕು. ಇದಂತೂ ಅವಳು 180 ಡಿಗ್ರಿ ರೊಟೇಟ್ ಆಗುತ್ತಂತೆ ಅದು ಕತ್ತು. ನನಗೆ ಗೊತ್ತೇ ಇಲ್ಲ ಇದೆಲ್ಲ. ಇದು ಟಾಕೆಟಿವ್, ಮಾತಾಡುತ್ತಂತೆ ಜಾಸ್ತಿ. ಆಫ್ರಿಕನ್ ಗ್ರೇ ಪ್ಯಾರೋಟ್ ಏನು ಸಕ್ಕತ್ತಾಗೈತಲ್ವ. ಇದು ಓದಿಲ್ಲ. ಇದು ನೀನು ಹಿಂದೆ ಫ್ಲೈ ಮಾಡೋದು ನಾನಲ್ಲ. ಜಾಸ್ತಿ ಇಲ್ಲ ಇದು ಮಾತಾಡೋದು. ಇಲ್ಲಿ ಜಾಸ್ತಿ ಮಾತಾಡುತ್ತಲ್ಲ, ಜಾಸ್ತಿ ಮಾತಾಡೋದು ಇದು ನೀನು ಆಯಿತಾ. ನಾನು 180 ಡಿಗ್ರಿ ಎಲ್ಲ, ನಾನು ಸ್ಲೋ ಅಲ್ಲ ನಾನು. ಸ್ಮಾಲ್ ಬರ್ಡ್ ಕ್ಯಾನ್ ಫ್ಲೈ ಬ್ಯಾಕ್ವರ್ಡ್ ನಾವು ಹೋಗಲ್ಲ. ಇದು ನಾನು. ನೀನು ಇದಾಗು ಇನ್ನೂ ಚೆನ್ನಾಗಿ ಐತಿ ಗೈಸ್. ಇಲ್ಲಿ ಓದಾದ್ಬಿಟ್ಟು ಆಟ ಆಡ್ತಾ ಇದ್ದೀವಿ. ನಾಲೆಡ್ಜ್ಗೆ ತಿಳ್ಕೊಳ್ಳಿ, ನಿಮ್ಗದು ಬುದ್ಧಿ ಗೊತ್ತಿದೆ. ನೋಡಿ ಇದೆಲ್ಲ ನೋಡಿ ತಿಳ್ಕೋಬೇಕು. ಇವೆಲ್ಲ ನನಗೇ ಗೊತ್ತಿರಲಿಲ್ಲ. ಇದೆಲ್ಲ ಹಿಂಗಿರುತ್ತೆ. ಇದು 180 ಡಿಗ್ರಿ ಕತ್ತು ರೊಟೇಟ್ ಆಗುತ್ತೆ. ಇದು ತುಂಬ ಮಾತಾಡುತ್ತೆ. ಇದು ತುಂಬ ಸ್ಲೋ ಆಗಿ ಫ್ಲೈ ಮಾಡುತ್ತೆ. ಇವೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ನೋಡು ಇವಾಗ ಇವಳು ತಗೊಂಬಂದು ವಿಡಿಯೋ ಮಾಡಿದೆ, ಇದು ನನಗೆ ಗೊತ್ತಾಯಿತು. ಗೈಸ್ ಇದು ಅನೋಕ ಫೇಮಸ್ ಆಗಿದೆ ಎಲ್ಲ ಕಡೆ. ಜೋರಾಗಿ ಕೂಗುತ್ತಂತೆ, 4 ಕಿಲೋಮೀಟರ್ ಅಂತ ಹೋಗುತ್ತಂತೆ, ವಾಯ್ಸ್ ಕೇಳಿಸುತ್ತಂತೆ. ಇದು ನಾನು ಚೆನ್ನಾಗಿದ್ದೀನಿ ಬಿಡು. ಆಯ್ತು, ಇವಾಗ ಓದೋಣ ಆಯಿತಾ? ಸಾಕು. ಡನ್. ಇವಾಗ ಓದಿ ಆಮೇಲೆ ನಾವು ಒಂದು ರೀಲ್ಸ್ ಮಾಡ್ತೀವಿ ಗೈಸ್. 1 ಅವರ್ ಓದ್ತೀವಿ ಇವಾಗ ಗೈಸ್. ಇವಾಗ ನಾನು ಮತ್ತು ಅಮ್ಮ ಒಂದು ರೀಲ್ಸ್ ಮಾಡಿದ್ದೀವಿ, 2 ರೀಲ್ ಮಾಡಿದ್ದೀವಿ. ಅದರಲ್ಲಿ ಅವಳು 200 ಪೇಜಸ್ ಒಂದು ಬುಕ್ ಬರ್ದವಳಂತೆ, ಅದೊಂದು ರೀಲ್ ಮಾಡಿದ್ದೀವಿ. ಸೊ ಇವಾಗ ಅವಳು ಟ್ಯೂಷನ್ಗೆ ಹೋಗ್ತಿದ್ದಾಳೆ. ನಾಳೆ ಸಿಗ್ತೀನಿ. ಇವಾಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋದೆಲ್ಲ ಬಂದ ತಕ್ಷಣ ನಾನು ಅದೇ ಟೈಮಿಗೆ ಸಿಗ್ತೀನಿ. ಓಕೆ, ನಾಳೆ ಸಿಗೋಣ. ಬಾಯ್ ಬಾಯ್. ಬಾಯ್.